ಸಾಮ್ರಾಟ್ ಚೈತ್ರಾಲಿ ಇಬ್ರು ಹೊಸ ಜಿಮ್ ಇನಾಗ್ರೇಷನ್ಗೆ ಬಂದಿದ್ರು. ಅಲ್ಲಿ ತನ್ ಕಾರ್ ತರದ್ದೇ ಇನ್ನೊಂದ್ ಕಾರ್ ಇರೋದನ್ನ ಸಾಮ್ರಾಟ್ ಅಬ್ಸರ್ವ್ ಮಾಡ್ದ. ಸಾಮ್ರಾಟ್ ಕಾರನ್ನ ಬೇಕು ಅಂತಾನೆ ಗುಜರಿ ತರ ಮಾಡಿದ್ರು. ಬಟ್ ಇನ್ನೊಂದ್ ಕಾರು ಕಾಸ್ಟ್ಲಿ ಅನ್ನಿಸ್ತಿತ್ತು. ಅದ್ರ ಕಲರ್ ಪಳ ಅಂತ ಶೈನ್ ಆಗ್ತಾ ಇತ್ತು. ಚೈತ್ರಾಲಿ ಆ ಕಾರ್ನೇ ನೋಡ್ತಾ ನಿಂತಿದ್ಲು. ಇದು ನಿನ್ ಕಾರ್ ತರದ್ದೇ ಅಲ್ವಾ ಸಾಮ್ರಾಟ್? ಚೈತ್ರಾಲಿ ಕೇಳೇ ಬಿಟ್ಲು. ನನ್ ಕಾರ್ ತರದ್ದ? ಏನ್ ಹೇಳ್ತಿದ್ಯಾ ಚೈತ್ರಾಲಿ? ನನ್ ಕಾರಲ್ಲಿ ಇದೆಲ್ಲಿ? ದೊಡ್ಡ ಪ್ಯಾಲೇಸ್ಗೂ ಗುಡಿಸ್ಲಿಗೂ ಕಂಪೇರ್ ಮಾಡ್ತಿದ್ಯಲ್ಲ. ಇಲ್ಲ ಸಾಮ್ರಾಟ್, ಆದ್ರೂ ಸಾಕು ಬಿಡು ಚೈತ್ರಾಲಿ. ನಾನು ಬಡವ ಅಂತ ಒಪ್ಕೊಳ್ತೀನಿ, ಆದ್ರೆ ನಾನು ಹೃದಯದಿಂದ ಬಡವ ಅಲ್ಲ. ಪ್ರೀತಿಗೆ ನನ್ನ ಹತ್ರ ಕೋರ್ತೇನೆ ಇಲ್ಲ. ನನ್ನ ಜೇಬ್ ಖಾಲಿ ಇರ್ಬೋದು, ಆದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಿನಗೆ ನಾನೆಷ್ಟು ಶ್ರೀಮಂತ ಅನ್ನೋದು ಗೊತ್ತಾಗತ್ತೆ. ತಕ್ಷಣ ಇಬ್ರು ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ರು. ಸಾಮ್ರಾಟ್ ಟಾಪಿಕ್ ಡೈವರ್ಟ್ ಮಾಡ್ತಾ ನಗ್ತಾನೆ, ಸರಿ ಹೊರಡೋಣವಾ? ನಮ್ಮ 6 ಪ್ಯಾಕ್ ಆಪ್ಸ್ ಒಳಗಡೆ ವೇಟ್ ಮಾಡ್ತಾ ಇದೆ. ಆ ಜಿಮ್ ಸಾಮಾನ್ಯ ಜಿಮ್ ತರ ಇರಲಿಲ್ಲ. ಶ್ರೀಮಂತಿಕೆನ ಪ್ರತಿಯೊಂದು ಮೂಲೆಯಲ್ಲೂ ಬೇಕು ಅಂತಾನೆ ಪ್ರದರ್ಶನ ಮಾಡಿದ ತರ ಇತ್ತು. ಎನಿವೇಸ್, ಇವತ್ ನಿನ್ಗೆ ಜಿಮ್ ಅಲ್ಲಿ ಫಸ್ಟ್ ಡೇ. ಯಾವ ವರ್ಕೌಟ್ ಇಂದ ಶುರು ಮಾಡ್ತೀಯಾ? ಯಾವ ಮೆಷಿನ್ ಚೂಸ್ ಮಾಡ್ತೀಯಾ ನೋಡು. ಹಾ ಚೈತ್ರಾಲಿ, ನಾನು ಮೊದಲು ಥ್ರೆಡ್ಮಿಲ್ ಇಂದ ಶುರು ಮಾಡ್ತೀನಿ. ನೆಕ್ಸ್ಟ್ ಇಂಟೆನ್ಸ್ ಎಕ್ಸರ್ಸೈಸ್ಗೆ ಬಾಡಿ ವಾರ್ಮ್ ಅಪ್ ಮಾಡ್ಕೋಬಹುದು ಅಂದ. ಅಬ್ಬಾ, ಜಿಮ್ ಒಳಗ್ ಕಾಲಿಟ್ ನೆಕ್ಸ್ಟ್ ಮಿನಿಟ್ ಇಂದಾನೆ ನಿನ್ ವಾಯ್ಸ್ ಜಿಮ್ ಇನ್ಸ್ಟ್ರಕ್ಟರ್ ತರ ಕೇಳಿಸ್ತಿದೆ. ಹಾ ಹೇಯ್ ಅರ್ಜುನ್ ಅಂತ ಹೇಳ್ತಾ ಎಕ್ಸೈಟ್ ಆದ್ಲು. ಅರ್ಜುನ್ ಕೂಡ ಹಾಯ್ ಅಂತ ಹೇಳ್ತಾ ಹತ್ರ ಬಂದ. ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಹೌ ಆರ್ ಯು ಮ್ಯಾನ್ ಅಂತ ಕೇಳಿದ್ಲು. ಅಬ್ಸಲ್ಯೂಟ್ಲಿ ಆಸಮ್. ಅರ್ಜುನ್ ಸ್ಮೈಲ್ ಮಾಡಿ, ಮಿಸ್ ಚೈತ್ರಾಲಿ ಅವರು ತುಂಬಾನೇ ಬ್ಯುಸಿ ಇರ್ತಾರೆ, ಬರಲ್ಲ ಅನ್ಕೊಂಡಿದ್ದೆ. ಬಟ್ ಸೀರಿಯಸ್ಲಿ ಬಡ್ಡಿ, ನೀನ್ ಬಂದಿದ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೇಮ್ ಹಿಯರ್ ಅರ್ಜುನ್. ಬೈ ದ ವೇ, ಇಂಟೀರಿಯರ್ ಮಾತ್ರ ಸೂಪರ್ ಆಗಿದೆ, ಕ್ಲಾಸಿ. ಚೈತ್ರಾಲಿ ಸುತ್ತ ನೋಡ್ತಾ ಹೊಗಳಿದ್ಲು. ಥ್ಯಾಂಕ್ ಯು ಚೈತ್ರಾಲಿ. ಅರ್ಜುನ್, ಮರ್ತೇ ಬಿಟ್ಟೆ, ದಿಸ್ ಇಸ್ ಮೈ ಫ್ರೆಂಡ್ ಅಂಡ್ ಇವನು ಸಕ್ಕ ಜಿಮ್ ಲವರ್. ಸೊ ನಿನ್ಗೊಬ್ಬ ಕಾಯಂ ಕಸ್ಟಮರ್ ಸಿಕ್ತಾ ನೋಡು. ತಕ್ಷಣ ಅರ್ಜುನ್ ಸಾಮ್ರಾಟ್ ಕಡೆ ಕೈ ಚಾಚ್ತ. ವಾವ್, ಅಂತೂ ನನಗೆ ಫಸ್ಟ್ ಕಸ್ಟಮರ್ ಸಿಕ್ಕಿದ್ರು. ಹೆಲೋ ಮೈ ಫ್ರೆಂಡ್, ಅರ್ಜುನ್ ಹಿಯರ್ ಅಂತ ಸ್ಮೈಲ್ ಮಾಡ್ದ. ಹೆಲೋ, ನೈಸ್ ಟು ಮೀಟ್ ಯು ಅರ್ಜುನ್, ಐ ಆಮ್ ಸಾಮ್ರಾಟ್. ಸಾಮ್ರಾಟ್ ವಸಿಷ್ಠ. ಅರೆ, ನಿನ್ಗೆ ಹೇಗೆ ಗೊತ್ತಾಯ್ತು? ಚೈತ್ರಾಲಿಗಿಂತ ಜಾಸ್ತಿ ಶಾಕ್ ಆಗಿದ್ದು ಸಾಮ್ರಾಟ್ಗೆನೆ. ಅಷ್ಟಕ್ಕೂ ಯಾರು ಈ ಅರ್ಜುನ್, ಎಲ್ಲಿಂದ ಬಂದ? ಸಾಮ್ರಾಟ್ಗೆ ಯೋಚನೆ ಆಯ್ತು. ಅರ್ಜುನ್ ಇದ್ದಕ್ಕಿದ್ದಂಗೆ ನಗ್ತಾ ಚೈತ್ರಾಲಿ ಕಡೆ ನೋಡಿ, ಅರೆ ನಾನು ಹಾಗೆ ಗೆಸ್ ಮಾಡ್ದೆ, ನಿನ್ ಫ್ರೆಂಡ್ ಹೆಸರು ಸಾಮ್ರಾಟ್ ವಸಿಷ್ಠ ಅಂತ ನನ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ. ಸಾಮ್ರಾಟ್ ಮಾತು ಶುರು ಮಾಡೋ ಮೊದ್ಲೇ ಹಿಂದೆಯಿಂದ ಯಾರೋ ಚೈತ್ರಾಲಿನ ಕರೆಯೋದ್ ಕೇಳಿಸ್ತು. ಹಲೋ ಚೈತ್ರಾಲಿ, ಹಾಯ್. ಚೈತ್ರಾಲಿ ಆ ಕಡೆ ನೋಡ್ದವಳೆ. ಅಯ್ಯೋ ಕರ್ಮ, ಇವನು ಬಂದಿದ್ದಾನ? ಸಾಮ್ರಾಟ್ ಏನ್ ನಡೀತಿದೆ ಅಂತ ಕನ್ಫ್ಯೂಷನ್ ಅಲ್ಲಿ ನೋಡಿದ್ರೆ ಶ್ಯಾಮ್ ಆ ಕಡೆನೆ ಬರ್ತಿದ್ದ. ಹೋ, ನಿನ್ ಬಾಯ್ ಫ್ರೆಂಡ್ ಜೊತೆಲಿ ಕರ್ಕೊಂಡ್ ಬಂದಿದ್ಯಾ? ಶ್ಯಾಮ್ ವಾಯ್ಸ್ ಅಲ್ಲಿ ಜೆಲಸ್ ಫೀಲ್ ಉಕ್ಕಿ ಹರಿತಿತ್ತು. ಹಾ ಮತ್ತೆ, ನಾವಿಬ್ರು 2 ದೇಹ ಒಂದೇ ಆತ್ಮ ತರ. ನಮ್ಮಿಬ್ರನ್ನ ಬೇರೆ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಚೈತ್ರಾಲಿ ಫೇಕ್ ಸ್ಮೈಲ್ ಮಾಡ್ಕೊಂಡು ಹೇಳಿದ್ಲು. ಹೇಯ್ ಅರ್ಜುನ್, ಕಮಾನ್, ಟೈಮ್ ಆಯ್ತು, ಪೂಜೆ ಮಾಡೋಣ ನಡಿ. ಶ್ಯಾಮ್ ಮಾತ್ಗೆ ಅರ್ಜುನ್ ತಲೆ ಆಡಿಸಿ ಅವನ ಜೊತೆ ಹೊರಟ. ಅದೇ ಟೈಮ್ಗೆ ಅರ್ಜುನ್ ಪೂಜೆ ಎಲ್ಲ ಮುಗಿಸಿ ಮೈಕ್ ತಗೊಂಡು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡ್ದ. ವೆಲ್ಕಮ್ ಟು ಎವ್ರಿವನ್, ನೌ ವಿ ಆರ್ ಅಫಿಷಿಯಲಿ ಗೋಯಿಂಗ್ ಟು ಸ್ಟಾರ್ಟ್ ದಿ ಜಿಮ್. ಸೊ ನಿಮ್ಮಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ವಾಲಂಟಿಯರ್ ಆಗಿ ಬಂದು ನಮ್ಮ ಹೊಸ ಮೆಷಿನ್ಸ್ ನ ಟ್ರೈ ಮಾಡಬಹುದು. ಕೂಡ್ಲೆ ಚೈತ್ರಾಲಿ ಸಾಮ್ರಾಟ್ ಕಿವಿಲಿ, ನಾವು ಕೂಡ ಜಾಯ್ನ್ ಆಗೋಣವಾ ಪ್ಲೀಸ್ ಅಂತ ಪಿಸ್ಗುಟ್ಟದ್ಲು. ಹಾ ಶ್ಯೂರ್, ಅದಕ್ಕೆ ಅಲ್ವಾ ಇಲ್ಲಿಗೆ ಬಂದಿದ್ದು. ಇಡೀ ದಿನ ಶ್ಯಾಮ್ ನೋಡ್ತಿದ್ದಾನೆ ಅಂತ ಅವನ್ ಮುಂದೆ ನಾಟಕ ಮಾಡ್ಕೊಂಡು ಕೂರೋದಕ್ಕೆ ನನಗಾಗಲ್ಲ. ಅಟ್ಲೀಸ್ಟ್ ವರ್ಕೌಟ್ ಮಾಡ್ತೀನಿ. ಸಾಮ್ರಾಟ್ ನಗ್ತಾನೆ ಹೇಳಿ ಜನನ ದಾಟ್ಕೊಂಡು ಮುಂದೆ ಹೋದ. ಇವನನ್ನು ಸೇರಿ 4 ಜನ ಬಾಯ್ಸ್ ಮತ್ತೆ 3 ಗರ್ಲ್ಸ್ ಮುಂದೆ ಬಂದಿದ್ರು. ಅರ್ಜುನ್, ಗೈಸ್ ನಮ್ಗೆ 5 ಗರ್ಲ್ಸ್ ಅಂಡ್ 5 ಬಾಯ್ಸ್ ಬೇಕು. ಜಿಮ್ ಡ್ರೆಸ್ ಹಾಕಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಾವು ಪ್ರೊವೈಡ್ ಮಾಡ್ತೀವಿ. ಹಾಗೆ ತುಂಬಾ ಲೈಟ್ ಎಕ್ಸರ್ಸೈಸ್ ಇರುತ್ತೆ. ಡೋಂಟ್ ಬಿ ಶೈ ಗೈಸ್, ಕಮ್ ಆನ್. ಅರ್ಜುನ್ ಮೋಟಿವೇಶನ್ ಕೇಳಿ ಇಬ್ರು ಹುಡುಗಿರು ಒಬ್ಬ ಹುಡುಗ ಮುಂದೆ ಬಂದ್ರು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಲಂಟಿಯರಿಂಗ್. ಎಲ್ರು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬನ್ನಿ. ಎಲ್ಲಾ ಸೈಜ್ ಬಟ್ಟೆನೂ ಇದೆ. ಬಾಯ್ಸ್ ಎಲ್ರು ಲೆಫ್ಟ್ ಸೈಡ್ಗೆ ಹೋಗಿ ಅಂಡ್ ಗರ್ಲ್ಸ್ ರೈಟ್ ಸೈಡ್. ಬೇಗ ರೆಡಿ ಆಗಿ ಬನ್ನಿ. ಅರ್ಜುನ್ ಮಾತು ಮುಗಿತಿದ್ದಂಗೆ ವಾಲಂಟಿಯರ್ಸ್ ಎಲ್ರು ಹೊರಟ್ರು. ಆಗ ಹಾಲ್ನಲ್ಲಿ ಮ್ಯೂಸಿಕ್ ಆನ್ ಆಯ್ತು. ಮೈಕ್ ಇಟ್ಟು ಅರ್ಜುನ್ ಹೊಸದಾಗಿ ಬಂದಿರೋ ಗೆಸ್ಟ್ನ ಮಾತಾಡ್ಸೋದಕ್ಕೆ ಹೋದ. ಅವನು ಬೇರೆ ಯಾರೂ ಅಲ್ಲ, ಸಾಮ್ರಾಟ್ ತರದ್ದೇ ಕಾರಲ್ಲಿ ಬಂದಿದ್ದವನೇ. ಕೋಇನ್ಸಿಡೆನ್ಸ್ ಏನಂದ್ರೆ ಅದೇ ಸಮಯಕ್ಕೆ ಸಾಮ್ರಾಟ್ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗದೆ ನಂತರದ ಕಾರಲ್ಲಿ ಬಂದಿರೋರು ಯಾರಿರ್ಬಹುದು ಅಂತ ಯೋಚಿಸ್ತಿದ್ದ. ಅಷ್ಟರಲ್ಲಿ ಚೈತ್ರಾಲಿ ಸಾಮ್ರಾಟ್ ಮುಂದೆ ಬಂದು ಚಿಟ್ಕೆ ಹೊಡಿತಾ, ಹೆಲೋ ಬಾಸ್, ಒಂದ್ ಗೇಮ್ ಆಡೋಣವಾ ಅಂತ ಹೇಳ್ದವಳು ಸಾಮ್ರಾಟ್ ಅರ್ಜುನ್ ಕಡೆನೆ ನೋಡ್ತಿರೋದ್ನ ಅಬ್ಸರ್ವ್ ಮಾಡಿ, ಹೇ ಸಾಮ್ರಾಟ್, ಅಲ್ಲೇನ್ ನೋಡ್ತಿದ್ಯಾ ಅಂತ ಜೋರಾಗಿ ಕೂಗುದ್ಲು. ಸಾಮ್ರಾಟ್ ತಲೆ ಆಡಿಸಿ, ಏನಿಲ್ಲ,
ಏನಿಲ್ಲ ಅದೇನೋ ಗೇಮ್ ಅಂತಿದ್ದೆ, ಏನದು ಅಂತ ಕೇಳ್ದ. ಡ್ರೆಸ್ಸಿಂಗ್ ರೂಮಿಂದ ಯಾರು ಲೇಟಾಗಿ ಬರ್ತಾರೋ ಅವ್ರು ಪಾರ್ಟಿ ಕೊಡಿಸ್ಬೇಕು, ಪಾರ್ಟಿ ಆಗ್ಲಿಲ್ಲ ಅಂದ್ರೂ ಲಂಚ್ಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಚೈತ್ರಾಲಿ ಸಾಮ್ರಾಟ್ ರೆಸ್ಪಾಂಡ್ ಮಾಡೋದಕ್ಕೂ ಮುಂಚೆನೆ ಡ್ರೆಸ್ಸಿಂಗ್ ರೂಮ್ ಕಡೆ ಓಡ್ ಹೋದ್ಲು. ಸಾಮ್ರಾಟ್ ನಗ್ತಾನೆ ಲೆಫ್ಟ್ ಸೈಡ್ಗೆ ಹೋದ. ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿ ನೋಡಿ ಡಿಸಪಾಯಿಂಟ್ ಆಗೋದ. ಹೊರಗಡೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ರು ಡ್ರೆಸ್ಸಿಂಗ್ ರೂಮ್ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಇಂಟೀರಿಯರ್ ಎಲ್ಲ ಅರ್ಧಂಬರ್ಧ ಆಗಿತ್ತು. ಸಾಮ್ರಾಟ್ ಅಲ್ಲಿರೋ ಲಾಕರ್ಗಳನ್ನ ಓಪನ್ ಮಾಡ್ತಾ ತನ್ನ ಸೈಜಿನ ಡ್ರೆಸ್ ಸಿಗುತ್ತಾ ಅಂತ ಹುಡ್ಕೋದಕ್ಕೆ ಶುರು ಮಾಡ್ದ. ಆಲ್ರೆಡಿ ಎಲ್ಲಾ ಬಾಯ್ಸ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ರು. ಆಗ ಇದ್ದಕ್ಕಿದ್ದಂಗೆ ಯಾರೋ ಹಿಂದೆಯಿಂದ ತನ್ನನ್ನೇ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನಿಸ್ತು. ಬಟ್ ಹೆಜ್ಜೆಗೂರ್ ಕೇಳಿಸ್ತಾ ಇರೋ ತರ ಹ್ಯಾಂಡಲ್ ಮಾಡ್ತಾ ಇದ್ರು. ಆದ್ರೂ ಟೈಗರ್ ಕಿವಿ ತುಂಬಾನೇ ಚುರುಕು. ಲಾಕರ್ ಇಂದ ಬಟ್ಟೆ ತಗೊಂಡವನೇ ಪಟ್ ಅಂತ ಹಿಂದೆ ತಿರುಗ್ದ. ನೋಡಿದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಡ್ರೆಸ್ಸಿಂಗ್ ರೂಮ್ ಆಚೆ ಯಾರೋ ಹೋಗ್ತಿರೋ ಹೆಜ್ಜೆ ಸೌಂಡ್ ಕೇಳಿಸ್ತು. ಬಟ್ಟೆ ಚೇಂಜ್ ಮಾಡದೆ ಹಾಗೆ ಆಚೆ ಓಡ್ ಬಂದ. ನೋಡಿದ್ರೆ ಶ್ಯಾಮ್ ಆ ಕಾರಿಡಾರ್ ಇಂದ ಕಳ್ಳಬೆಕ್ಕಿನ ತರ ಆಚೆ ಹೋಗ್ತಿರೋದು ಕಾಣಿಸ್ತು. ಸಾಮ್ರಾಟ್ಗೆ ತಟ್ಟಂತ ಅನುಮಾನ ಬಂತು. ಆದ್ರೂ ಇದ್ರ ಬಗ್ಗೆ ಚೈತ್ರಾಲಿಗೆ ಹೇಳಿದ್ರೆ ಟೆನ್ಷನ್ ಆಗ್ತಾಳೆ ಅಂತ ಸುಮ್ನಾಗಿ ಮತ್ತೆ ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗಡೆ ಬಂದ. ಎಕ್ಸರ್ಸೈಸ್ ಮಾಡೋದ್ರಲ್ಲಿ ಬ್ಯುಸಿ ಆಗೋದ. ಸುಮಾರು ಹೊತ್ತಿನ ನಂತರ ಚೈತ್ರಾಲಿ ಅವನ ಹತ್ರ ಬಂದ್ಲು. ನೀನ್ ಇನ್ನೂ ಎಕ್ಸರ್ಸೈಸ್ ಮಾಡ್ತಾನೆ ಇದ್ಯಾ? ಹೋ, ನನಗ್ ಸಾಕಾಯ್ತಪ್ಪ, ಐ ಆಮ್ ಟಯರ್ಡ್ ಅಂತ ಸೊಂಟದ ಮೇಲೆ ಕೈ ಇಟ್ಕೊಂಡು ಸುಸ್ತಾದವಳ ತರ ಏದುಸ್ರು ಬಿಡ್ತಾ ಹೇಳ್ದವಳು ಏನೋ ನೆನಪು ಮಾಡ್ಕೊಳ್ಳೋ ಹಾಗೆ ನಾಟಕ ಮಾಡ್ತಾ, ನಾನ್ ಏನೋ ಮರ್ತ್ಬಿಟ್ನಲ್ಲ ಅಂದ್ಲು. ಸಾಮ್ರಾಟ್ ನಗ್ತಾನೆ, ಹಾ ನೀನ್ ಬಂದಿರೋದ್ ಏನೋ ಕೇಳೋಕೆ ಅಂತ ಚೆನ್ನಾಗ್ ಗೊತ್ತು, ನಾನೇ ನೆನಪು ಮಾಡ್ತೀನಿ ಬಿಡು, ನಾನೇ ಲೇಟಾಗಿ ಬಂದಿದ್ದು, ಸೊ ನಾನೇ ಲಂಚ್ ಕೊಡಿಸ್ತೀನಿ, ಓಕೆನಾ ಅಂದ. ಸರಿ ಸರಿ, ಬಟ್ ಲಂಚ್ ಕೊಡ್ಸೋಕೆ ನಾನೇ ನಿನಗೆ ದುಡ್ಡು ಕೊಡ್ತೀನಿ, ಬಾ, ನನ್ಗೆ ಸಿಕ್ಕಾಪಟ್ಟೆ ಹಸುವಾಗಿದೆ, ಮೊದ್ಲಿಲ್ಲಿಂದ ಹೋಗೋಣ ಅಂದ್ಲು. ಕೊನೆ ಸೆಟ್ ಮುಗಿಸ್ಬಿಡ್ತೀನಿ ಅಂದ ಸಾಮ್ರಾಟ್. ತನ್ನೆಲ್ಲ ಶಕ್ತಿಯನ್ನು ಬಿಟ್ಟು ಲಾಸ್ಟ್ ಎಕ್ಸರ್ಸೈಸ್ ನ ಶುರು ಮಾಡ್ದ. 5 ನಿಮಿಷದಲ್ಲಿ ಮುಗಿಸಿ ಡ್ರೆಸ್ಸಿಂಗ್ ರೂಮ್ ಕಡೆ ಹೋದ. ಹಾಗೆ ಡ್ರೆಸ್ ಚೇಂಜ್ ಮಾಡಿ ಚೈತ್ರಾಲಿ ಜೊತೆ ಕಾರ್ ಹತ್ರ ಕೊಟ್ಟ. ಅವಾಗ್ಲೇ ಪಕ್ಕದಲ್ಲಿ ನಿಂತಿದ್ದ ಅವನ್ ತರದ್ದೇ ಕಾರು ಇವಾಗ ಅಲ್ಲಿರ್ಲಿಲ್ಲ. ಅದನ್ನ ಇಬ್ರು ಅಬ್ಸರ್ವ್ ಮಾಡಿದ್ರು. ಸಾಮ್ರಾಟ್ ಏನು ಹೇಳ್ದೆ ಕಾರ್ ಹತ್ ಕೂತಾಗ ಚೈತ್ರಾಲಿ, ಇಲ್ಲಿದ್ ಕಾರು ಸಖತ್ ಕೂಲ್ ಅಂಡ್ ಪಾಶ್ ಆಗಿತ್ತು ಅಲ್ವಾ ಅಂದ್ಲು. ಸಾಮ್ರಾಟ್ ಹಾರ್ಟ್ 1 ಸೆಕೆಂಡ್ಗೆ ಸ್ಕಿಪ್ ಆಗೋಯ್ತು. ಮತ್ತೆ ಕಾರ್ ಬಗ್ಗೆ ಕ್ವಶನ್ ಮಾಡ್ತಾಳೇನೋ ಅಂತ ಅವನಿಗೆ ತಲೆನೋವಾಯ್ತು. ಸೊ ಅವನು ಟಾಪಿಕ್ ಡೈವರ್ಟ್ ಮಾಡಬೇಕು ಅನ್ಕೊಂಡು, ಅದನ್ ಬಿಡು, ಇವಾಗ ನಾವು ಯಾವ ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂತ ಹೇಳು ಅಂದ. ಚೈತ್ರಾಲಿ ಜಸ್ಟ್ ಬ್ಲ್ಯಾಂಕ್ ಆಗಿ ಅವನ ಕಡೆ ನೋಡಿದ್ಲು. ಆಮೇಲೆ ಒಂದ್ ಕೆಲ್ಸ ಮಾಡೋಣ, ಇಲ್ಲಿಂದ ಹೋಗೋವಾಗ ದಾರಿಲಿ ಯಾವ್ದಾದ್ರು ಚೆನ್ನಾಗಿರೋ ರೆಸ್ಟೋರೆಂಟ್ ಸಿಕ್ಕರೆ ಅಲ್ಲೇ ಲಂಚ್ ಮುಗಿಸೋಣ ಅಂದ್ಲು. ಸಾಮ್ರಾಟ್ ಓಕೆ ಎಂದು ಅಲ್ಲಿಂದ ಹೊರಡ್ಬೇಕು ಅನ್ಕೊಂಡ. ಆದ್ರೆ ಸೈಡ್ ಮಿರರ್ ಅಲ್ಲಿ ಹಿಂದೆ ಇರೋ ಕಾರ್ನ ಅಬ್ಸರ್ವ್ ಮಾಡ್ದ. ಅದ್ರಲ್ಲಿರೋ ವ್ಯಕ್ತಿ ತನ್ನ ಕಡೆನೆ ನೋಡ್ತಾ ಕ್ಯಾಮ್ರಾ ಹಿಡ್ಕೊಂಡು ಕೂತಿರೋದ್ ಕಾಣಿಸ್ತು. ಸಾಮ್ರಾಟ್ ದಂಗಾಗೋದ. ಅಷ್ಟಕ್ಕೂ ಆ ವ್ಯಕ್ತಿ ಯಾರಿರ್ಬಹುದು? ಅವನು ಸಾಮ್ರಾಟ್ನ ಚೇಸ್ ಮಾಡೋ ಕಾಯ್ತಾ ಇದ್ದಾನ. ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಶ್ಯಾಮ್ ಯಾಕೆ ಸಾಮ್ರಾಟ್ನ ಫಾಲೋ ಮಾಡ್ತಿದ್ದ? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.